ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಹೀಗೆ ಮಳೆ ಮುಂದುವರಿಯುತ್ತಾ ಅಂತಂದ್ರೆ ವಿಜ್ಞಾನಿಗಳು ಅದಕ್ಕೆ ಉತ್ತರಿಸ್ತಾ ಇದ್ದಾರೆ. 2 ದಿನದ ಅಬ್ಬರದ ಬಳಿಕ ಮಳೆ ಮಂಕಾಗುತ್ತೆ ಅಂತಿದ್ದಾರೆ ಹವಾಮಾನ ಇಲಾಖೆ ವಿಜ್ಞಾನಿ ಡಾಕ್ಟರ್ ಲತಾ. ಕರಾವಳಿ ಮತ್ತು ಮಲೆನಾಡಿನ 7 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್, ಬೆಳಗಾವಿಗೆ ಯೆಲ್ಲೋ ಅಲರ್ಟ್. ಅಲ್ಲಿ ಭಾರಿ ಮಳೆಯಾಗೋ ಸಾಧ್ಯತೆಯನ್ನು ಹೇಳ್ತಿದ್ದಾರೆ. ಕರಾವಳಿಯಲ್ಲಂತೂ ಗಂಟೆಗೆ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸತ್ತಂತೆ. ಜುಲೈ 10ರಂದು ಕರಾವಳಿ ಮತ್ತು ಘಟ್ಟ ಪ್ರದೇಶಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ. ಜುಲೈ 11ರಿಂದ ರಾಜ್ಯದ ಬಹುತೇಕ ಭಾಗಗಳಲ್ಲಿ ಮಳೆ ಕ್ಷೀಣ ಆಗತ್ತೆ. ಜುಲೈ 11ರವರೆಗೂ ಕೂಡ ಮಳೆ ತೀವ್ರ ಆಗುತ್ತೆ. ಜುಲೈ 11ರಿಂದ ರಾಜ್ಯದ ಬಹುತೇಕ ಭಾಗದಲ್ಲಿ ಮಳೆ ಕ್ಷೀಣ ಆಗಿದ್ದು ಹವೆ ಬರುವಂತಹ ಒಣ ಹವೆ ಇರುವಂತ ಸಾಧ್ಯತೆ ಇದೆ ಅಂತಿದ್ದಾರೆ ಅಧಿಕಾರಿಗಳು. ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಕಲಬುರಗಿ, ಯಾದಗಿರಿ, ರಾಯಚೂರು ಭಾಗದಲ್ಲಿ ಮಳೆ ಪ್ರಮಾಣ ಕಡಿಮೆ ಇದೆ. ಇನ್ನು 10 ದಿನಗಳವರೆಗೂ ಕೂಡ ಮೋಡ ಮುಸುಕಿದಂತಹ ವಾತಾವರಣ ಮುಂದುವರಿಯುತ್ತೆ. ಈ ಭಾಗದಲ್ಲಿ ಮಳೆ ಬಂದರೂ ಬರಬಹುದು, ಇಲ್ಲ ಮಳೆ ಬರದೇನೂ ಇರಬಹುದು. ಬಂದರೂ ಕೂಡ ತೀರಾ ಕಡಿಮೆ, ಅಬ್ಬರ ಇರಲ್ಲ ಅಂತಿದ್ದಾರೆ ಹವಾಮಾನ ಇಲಾಖೆ ವಿಜ್ಞಾನಿ ಡಾಕ್ಟರ್ ಲತಾ. ಕರಾವಳಿ ಜಿಲ್ಲೆಗಳಲ್ಲಿ ಮಳೆ ಇದೆ. ಆಮೇಲೆ ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಘಾಟ್ ಡಿಸ್ಟ್ರಿಕ್ಟ್ಸ್, ಸೇಮ್ ವೇ ದಕ್ಷಿಣ ಒಳನಾಡಲ್ಲಿ ಚಿಕ್ಕಮಗಳೂರು, ಕೊಡಗು, ಹಾಸನ, ಶಿವಮೊಗ್ಗ ಈ ಜಿಲ್ಲೆಗಳಲ್ಲಿ ಮಳೆ ಇದೆ. ಸಾಮಾನ್ಯದಿಂದ ಹೆಚ್ಚು ಮಳೆ ಇದೆ. ರೆಡ್ ಅಲರ್ಟ್, ಯೆಲ್ಲೋ, ಆರೆಂಜ್ ಅಲರ್ಟ್ till yesterday. Today also orange alert for Ghat districts of South Interior Karnataka, Malnadu, ಆಮೇಲೆ ಕರಾವಳಿ ಜಿಲ್ಲೆಗಳಿಗೂ ಆರೆಂಜ್ ಅಲರ್ಟ್ we are issued. ಇನ್ನು ಎಷ್ಟು ದಿನ ಮುಂದುವರಿಯುತ್ತೆ ಮೇಡಮ್ ಮಳೆ? till tomorrow. ಆಮೇಲೆ ಮಳೆ ಕಡಿಮೆ ಆಗಿ ಬರುವ ಸಾಧ್ಯತೆ ಇದೆ for the subsequent 8 to 10 days. ಮೇಡಮ್, ಈ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಬೆಂಗಳೂರು ಗ್ರಾಮಾಂತರ ಮತ್ತು ಗುಲ್ಬರ್ಗ, ಯಾದಗಿರಿ ಈ ಕಡೆ ಎಲ್ಲ ಮಳೆ ಇಲ್ಲ, ಅಲ್ಲಿ ಯಾವಾಗ ಬರುತ್ತೆ ಮೇಡಮ್? ಅಲ್ಲಿ ನೆಕ್ಸ್ಟ್ 10 days ಮಳೆ ಈ ಥರನೇ ಇರುತ್ತೆ. ಹಗುರ ಮಳೆ ಇಲ್ಲ ಅಂದರೆ ಡ್ರೈ ಕೂಡ ಇರುವ ಸಾಧ್ಯತೆ ಇದೆ. ಮತ್ತು ನೆಕ್ಸ್ಟ್ 10 days ಮಳೆ ಕಡಿಮೆ ಇರುವ ಸಾಧ್ಯತೆ ಇದೆ. ಮಳೆ ಇದು ಚಿಕ್ಕಮಗಳೂರಿನಲ್ಲಿ ಧಾರಾಕಾರ ಮಳೆ ಮತ್ತೆ ಮುಂದುವರೆದಿದ್ದು ಮೈದುಂಬಿ ಧುಮ್ಮಿಡ್ತಾ ಇದೆ ಹೆಬ್ಬೆ ಫಾಲ್ಸ್. ಧಾರಾಕಾರ ಮಳೆಯಿಂದಾಗಿ ಹೆಬ್ಬೆ ಜಲಪಾತಕ್ಕೆ ಜೀವಕಳೆ ಬಂದಿದೆ. ಪ್ರಕೃತಿ ಸೌಂದರ್ಯ ಮತ್ತಷ್ಟು ಇಮ್ಮಡಿಯಾಗ್ತಾ ಇದೆ. ಕಲ್ಲು ಬಂಡೆ ಮೇಲಿನಿಂದ ಹಾಲು ನೊರೆಯಂತೆ ಹೆಬ್ಬೆ ಜಲಪಾತ ಯಾವ ರೀತಿ ಧುಮ್ಮಿಡ್ತಾ ಇದೆ ಅಂತಾರೆ. ಕೆಮ್ಮಣ್ಣಗುಂಡಿ ಸಮೀಪದಲ್ಲೇ ಇರುವಂತಹ ಹೆಬ್ಬೆ ಫಾಲ್ಸ್ ಇದು. ತರೀಕೆರೆ ತಾಲೂಕಿನ ಹೆಬ್ಬೆ ಜಲಪಾತ ರುದ್ರ ರಮಣೀಯವಾಗಿ ಹರಿತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಹೆಬ್ಬೆ ಫಾಲ್ಸ್ ಅನ್ನು ನೋಡೋದಕ್ಕೆ ಸಾಕಷ್ಟು ಮಂದಿ ಈಗಾಗಲೇ ಅಲ್ಲಿಗೆ ತೆರಳುತ್ತಾ ಇದ್ದಾರೆ. ಪ್ರಕೃತಿ ಸೌಂದರ್ಯವನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ಮಳೆಯಿಂದ ಆಗುವಂತಹ ಅವಾಂತರಗಳು ಒಂದು ಕಡೆಯಾದರೆ ಪ್ರಕೃತಿ ಸೌಂದರ್ಯ ಮಳೆಯಿಂದಾಗಿ ಇಮ್ಮಡಿಯಾಗ್ತಾ ಇದೆ.